ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಮೊದಲ ಒಂದು ಪ್ರಾರಂಭ ಹಂತದಲ್ಲಿ ವ್ಯಾಕರಣ ಅಂದ್ರೆ ಏನನ್ನೋದನ್ನು ತಿಳಿಸಿಬಿಟ್ವಿ. ಆ ವ್ಯಾಕರಣದಲ್ಲಿ ನಾವು ಮೊದಲ ಒಂದು ಸ್ಟೆಪ್ ಅನ್ನು ತೆಗೆದುಕೊಂಡಾಗ ವರ್ಣಮಾಲಾಕ್ಷರಗಳನ್ನ ನಾವು ತಿಳ್ಕೊಂಡ್ವಿ. ತದನಂತರ ಬಾರಕಡಿ ಬಗ್ಗೆ ಕೂಡ ನಾವು ತಿಳ್ಕೊಂಡಿದ್ವಿ. ತದನಂತರ ಒಂದು ಹೆಜ್ಜೆ ಮುಂದೆ ಹೋದಾಗ ನಾವು ಸಂಜ್ಞ ಇದ್ರ ಬಗ್ಗೆ ನಾವು ತಿಳ್ಕೊಂಡಿವಿ. ಹಾಗಾದ್ರೆ ಸಂಜ್ಞ ಅಂದ್ರೆ ಏನು ಅನ್ನೋದನ್ನ ಇಂದು ಈ ತರಗತಿಯಲ್ಲಿ ನಮ್ಮ 8ನೇ ತರಗತಿ ವಿದ್ಯಾರ್ಥಿಗಳು ಈ ಸಂಜ್ಞ ಬಗ್ಗೆ ಅವರ ಒಂದು ವಾಕ್ಯದ ಬಗ್ಗೆ ಇವತ್ತು ವಿವರಣೆಯನ್ನ ಕೊಡ್ತಾ ಹೋಗ್ತಿದ್ದಾರೆ. ಹಾಗಾಗಿ ಅವರಿಗೆ ನಾವು ಚಪ್ಪಾಳೆ ಮೂಲಕ ಅವರನ್ನು ನಾವು ಇವತ್ತು ಇಲ್ಲಿ ವೇದಿಕೆಯಲ್ಲಿ ಸ್ವಾಗತಿಸೋಣ. ಚಪ್ಪಾಳೆ ಹೊಡಿರಿ. ಅದರಲ್ಲಿ ಮೊದಲನೇ ವಿದ್ಯಾರ್ಥಿ ನೀ ಆಗಿರ್ತಕ್ಕಂಥ ದಿವ್ಯಶ್ರೀ ಅವರು ಸಂಜ್ಞ ಬಗ್ಗೆ ಅದನ್ನ ಡೆಫಿನೇಷನ್ ಹೇಳಕ್ಕೆ ಇಲ್ಲಿ ಬರ್ತಿದ್ದಾರೆ. ಅವರಿಗೆ ನಾವು ವೇದಿಕೆಯನ್ನ ಬಿಟ್ಕೊಡೋಣ. मेरा नाम दिव्यश्री। नामपद वाक्यದ ವಿವರಣೆ. किसे व्यक्ति वस्तु स्थान तथा भाव के नाम को कहते हैं संज्ञा कहते हैं। धन्यवाद। मेरी नाम लक्ष्मी है। संज्ञा के 5 वेद है। व्यक्तिवाचक जातिवाचक द्रव्यवाचक। धन्यवाद। मेरा नाम जयसूर्य है। ನಾನು ನಾಮಪದದ ಬಗ್ಗೆ ವಿವರಣೆಯನ್ನು ಹೇಳುತ್ತಿದ್ದೇನೆ. किसी व्यक्ति वस्तु स्थान को नाम को संज्ञा कहते हैं। मेरा नाम योगेश्वरी। संज्ञा के 5 भेद हैं। व्यक्तिवाचक संज्ञा, भाववाचक संज्ञा, जातिवाचक संज्ञा, समूहवाचक संज्ञा, द्रव्यवाचक संज्ञा। धन्यवाद। ಸಂಜ್ಞಾದ ಬಗ್ಗೆ ವಿವರಣೆ ಹೇಳುತ್ತೇನೆ. किसे व्यक्ति वस्तु स्थान तथा भाव के संज्ञा कहते हैं। धन्यवाद। मोहन कुमार। संज्ञा 5 वेद है। व्यक्तिवाचक संज्ञा, जातिवाचक संज्ञा, भाववाचक संज्ञा, समूहवाचक संज्ञा, द्रव्यवाचक संज्ञा। धन्यवाद। मेरा नाम प्रमोद है। ನಾನು ಸಂಜ್ಞಾದ ಬಗ್ಗೆ ವಿವರಣೆಯನ್ನು ಹೇಳುತ್ತಿದ್ದೇನೆ. किसी व्यक्ति वस्तु स्थान भाव के नाम को संज्ञा कहते हैं। धन्यवाद। संज्ञा 5 भेद है। व्यक्तिवाचक संज्ञा, जातिवाचक संज्ञा, भाववाचक संज्ञा, समूहवाचक संज्ञा, द्रव्यवाचक संज्ञा। धन्यवाद। मेरा नाम रोहित है। संज्ञा व्याकरण मार्ग। किसी व्यक्ति वस्तु स्थान तथा भाव के नाम को संज्ञा कहते हैं। धन्यवाद। व्यक्तिवाचक संज्ञा के उदाहरणों परिशीलित।
ವ್ಯಕ್ತಿವಾಚಕ ಸಂಜ್ಞೆಗೆ ಉದಾಹರಣೆ ಬರೆಯುತ್ತಿದ್ದೇನೆ. ವ್ಯಕ್ತಿವಾಚಕ ಸಂಜ್ಞೆಗೆ ಉದಾಹರಣೆ ವ್ಯಕ್ತಿವಾಚಕ ಸಂಜ್ಞೆಗೆ ಉದಾಹರಣೆ ವಾಚಕ ಸಂಜ್ಞೆಗೆ ಉದಾಹರಣೆ ವ್ಯಕ್ತಿವಾಚಕ ಸಂಜ್ಞೆಗೆ ಉದಾಹರಣೆ ಸೋಹನ್. ಧನ್ಯವಾದ. ವ್ಯಕ್ತಿವಾಚಕ ಸಂಜ್ಞೆಗೆ ಉದಾಹರಣೆ ಮೋಹನ್. ಧನ್ಯವಾದ. ವ್ಯಕ್ತಿವಾಚಕ ಸಂಜ್ಞೆಗೆ ಉದಾಹರಣೆ ಪ್ರಮೋದ್. ಧನ್ಯವಾದ. ವ್ಯಕ್ತಿವಾಚಕ ಸಂಜ್ಞೆಗೆ ಉದಾಹರಣೆ ಹರ್ಷ. ಧನ್ಯವಾದ. ವ್ಯಕ್ತಿವಾಚಕ ಸಂಜ್ಞೆಗೆ ಉದಾಹರಣೆ ರೋಹಿತ್. ಧನ್ಯವಾದ. ಸರ್. ಧನ್ಯವಾದ. ಉದಾಹರಣೆ ದರ್ಶನ್. ವ್ಯಕ್ತಿವಾಚಕ ಸಂಜ್ಞೆಗೆ ಉದಾಹರಣೆ ಸಿಂಧು. ವರ್ಷ.
ಹಾ, ಇದುವರೆಗೂ ಸಂಘ ಅಂದ್ರೆ ಏನು ಡೆಫಿನೇಷನ್ ತಿಳ್ಕೊಂಡ್ರಿ. ಸಂಘ ಅಂದ್ರೆ ನಾಮಪದ. ಆ ನಾಮಪದಕ್ಕೆ 5 ಪ್ರಕಾರಗಳಂತ ನೀವು ತಿಳ್ಕೊಂಡಿದ್ರಿ. ಆ 5 ಪ್ರಕಾರಗಳಲ್ಲಿ ನಾವು ಮೊದಲನೇದಾಗಿ ವ್ಯಕ್ತಿವಾಚಕ ಸಂಘ ಅಂದ್ರೆ ಏನು, ಅದಕ್ಕೆ ಏನು ಉದಾಹರಣೆ ಅನ್ನೋದನ್ನ ಇಂದು ನಾವು ನಿಮ್ಮ ಹೆಸರುಗಳನ್ನ ಪರಿಚಯ ಮಾಡುತ್ತಾ ಅದನ್ನ ಬೋರ್ಡ್ ಮೇಲೆ ಬರ್ಬಿಟ್ಟು ನಿಮ್ಗೆ ಅದ್ರ ಬಗ್ಗೆ ಪರಿಚಯ ಆಯ್ತು. ಅಂದ್ರೆ ವ್ಯಕ್ತಿವಾಚಕ ಸಂಘಕ್ಕೆ ಉದಾಹರಣೆ ಯಾವುದು ಅಂದ್ರೆ ನಮ್ಮ ಹೆಸರುಗಳ ಏನೇನು ಸೂಚನೆ ಇದಾವಲ್ಲ, ನಮ್ಗೆ ಇಟ್ಟಿರ್ತಕ್ಕಂಥ ಹೆಸರುಗಳು ಅವೆಲ್ಲವೂ ಕೂಡ ವ್ಯಕ್ತಿವಾಚಕ ನಾಮಪದಕ್ಕೆ ಉದಾಹರಣೆಯಾಗಿದೆ. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ಇನ್ನುಳಿರ್ತಕ್ಕಂಥ 4 ಪ್ರಕಾರಗಳಿದೆಯಲ್ಲ, ಜಾತಿವಾಚಕ ಸಂಘ, ದ್ರವ್ಯವಾಚಕ ಸಂಘ, ಸಮೂಹವಾಚಕ ಸಂಘ, ಭಾವವಾಚಕ ಸಂಘ ಇದೆಯಲ್ಲ, ಆ ಉದಾಹರಣೆಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಇದೇ ರೀತಿಯಾಗಿ ನಾವು ಒಂದು ಆಕ್ಟಿವಿಟಿ ಮೂಲಕ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಇದುವರೆಗೂ ಇವೆಲ್ಲರೂ ಕೂಡ ತಮ್ಮ ಹೆಸರನ್ನ ಬರೆದು ಇನ್ನೂ ಕೆಲವೊಂದು ಮಕ್ಕಳು ಆ ಸ್ಪೆಲ್ಲಿಂಗ್ ಅಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅದನ್ನ ನೆಕ್ಸ್ಟ್ ಅದನ್ನ ತಿಳ್ಕೋಬೇಕು. ಆ ತಿಳ್ಕೊಂಡು ಹೆಸರನ್ನ ಪಕ್ಕ ಬರೆಯೋದಕ್ಕೆ ನೀವು ರೂಢಿ ಆಗ್ಬೇಕು ಅಂತ ಹೇಳ್ತಾ ಇವತ್ತು ಈ ಒಂದು ಆಕ್ಟಿವಿಟೀಸ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.